ನಮಸ್ಕಾರ ವೀಕ್ಷಕರೇ, ಕಾಂಬಾಕ್ಸ್ ವ್ಯೂಯರ್ಸ್ಗೆ ಸ್ವಾಗತ ಸುಸ್ವಾಗತ. ಬೊಂಬಾಟ್ ಭಾನುವಾರ ಜಗತ್ತಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ನಡೀತಾ ಇದೆ. ಒಂದು ಮಿನಿ ಸ್ಪೋರ್ಟ್ಸ್ ರೌಂಡ್ ಅಪ್ ತರ ಮಾಡೋಣ ಅಂತ ಬಂದಿದ್ದೀವಿ. ನಾವು ಇವತ್ತಿರೋದಿಲ್ಲಿ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮಹಾರಾಜ ಟ್ರಾಫಿಯ 3ನೇ ಹಂತ ಅಂದರೆ ಥರ್ಡ್ ಲೆಗ್ ಇಲ್ಲಿ ಶುರು ಆಗ್ತಾ ಇದೆ. ಅಂಡ್ ಹುಬ್ಬಳ್ಳಿಯಲ್ಲಿ 27ರಿಂದ 3ನೇ ತಾರೀಕು ಜುಲೈ ತನಕ ಭರ್ಜರಿಯಾದಂಥ ಮ್ಯಾಚ್ಗಳನ್ನ ನೋಡಿದ್ವಿ. ಅಲ್ಲಿ ಇನ್ಫ್ಯಾಕ್ಟ್ ಸಾಕಷ್ಟು ಮಳೆ ಇತ್ತು. ಮಳೆ ಇದ್ರೂ ಕೂಡ ಅಲ್ಲಿ ಗ್ರೌಂಡ್ಸ್ಮೆನ್ ಯಾವ ತರ ಕೆಲಸ ಮಾಡಿದ್ರು. ಅಂಡ್ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 8-10 ಸಲ ಕವರ್ಸ್ ಹಾಕೋದು ತೆಗೆಯೋದು, ಆ ಸೂಪರ್ ಸಾಪರ್ಗಳು ಓಡಿದ್ದು. ಯಾವುದೇ ಪಂದ್ಯ ಅಂದ್ರೆ 12 ಮ್ಯಾಚ್ ನಡೀತೊಟ್ಟು ಅಲ್ಲಿ ಅದ್ರಲ್ಲಿ ಒಂದೇ ಒಂದು ಮ್ಯಾಚ್ ಒಂದೊಂದು ಪಾಯಿಂಟ್ ಇಂದ ವಾಶ್ಔಟ್ ಆದಂಥದ್ದು ಬಿಟ್ರೆ ಯಾವ ತರ ಶುರುವಾಯಿತೋ ಅದೇ ತರ ಮುಗೀತು. ಕಡೆಯ ಪಂದ್ಯ ಒಂದು ಹಮ್ಡಿಂಗರ್ ಕಡೆಯ ಬಾಲಲ್ಲಿ ಒಂದು ಬೌಂಡ್ರಿ ಹೊಡೆದು ಗೆಲ್ತಾರೆ ಬೆಂಗಳೂರು ಬ್ಲಾಸ್ಟರ್ಸ್. ಅಂಡ್ ಅವರ ಒಂದು ಆವೃತ್ತಿಲಿ ವಿನ್ನಿಂಗ್ ರನ್ ಹಾಗೆ ಹೋಲ್ಡ್ ಮಾಡ್ಕೊತಾರೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಅಂದಾಗ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರೋದು ಬೆಂಗಳೂರು ಬ್ಲಾಸ್ಟರ್ಸ್ 14 ಪಾಯಿಂಟ್. ಆಲ್ರೆಡಿ ಒಂದು ಕಾಲು ಅವರು ಪ್ಲೇ ಆಫ್ಸ್ಗೆ ಇಟ್ಟಾಯ್ತು. 2ನೇ ಸ್ಥಾನದಲ್ಲಿ ಶಿವಮೊಗ್ಗ ಯೋಧಾಸ್ 8, 3-4ರಲ್ಲಿ ಕೋಸ್ಟಲ್ ಕಿಂಗ್ಸ್ ಹಾಗೂ ಮೈಸೂರು ವಾರಿಯರ್ಸ್ 7 ಪಾಯಿಂಟ್ ಅಲ್ಲಿ ಇದ್ದಾರೆ. ಕಡೆ 5-6ರಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸ್ ಹಾಗೂ ಹುಬ್ಬಳ್ಳಿ ಟೈಗರ್ಸ್. ಸಾಕಷ್ಟು ಏರ್ಪೇರ್ ಇದೆ. ಅಂದ್ರೆ ಮೊದಲನೇ ತಂಡ ಒಂದು ಬಿಟ್ರೆ ಮಿಕ್ಕಿದ್ದು 5 ತಂಡಗಳಲ್ಲಿ ಯಾರು ಬೇಕಾರ ಇನ್ನ ಟಾಪ್ 3 ಫಿನಿಶ್ ಮಾಡೋ ಸಾಧ್ಯತೆ ಇದೆ. ಸೊ ಈ ಒಂದು ರೋಮಾಂಚಕವಾದ ಸ್ಥಿತಿಲಿ ಮರಳು ಬಂದಿರೋದು ನಮ್ಮ ಬೆಂಗಳೂರಿಗೆ ಹಾಗೂ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಅಂಡ್ ಆಲ್ರೆಡಿ ವೀಕ್ಷಕರು ಸೋನಿ ಮತ್ತೆ ಫ್ಯಾನ್ ಕೋಡ್ ವಾಹಿನಿಲಿ ಈ ಪಂದ್ಯಾವಳಿಗಳನ್ನ ನೀವು ದೃಶಿಸ್ತಾ ಇದ್ದೀರಾ. ಅಂಡ್ ಸಾಕಷ್ಟು ಒಲವಿತ್ತು ಮೈಸೂರಾಗ್ಲಿ ಹುಬ್ಬಳ್ಳಿಲಾಗ್ಲಿ. ಸ್ಪೆಕ್ಟೇಟರ್ಸ್ ಬಂದು ಒಳ್ಳೆ ಕ್ರೌಡ್ಸ್ ಇತ್ತು. ಅಂಡ್ ಒಳ್ಳೆ ಕ್ರಿಕೆಟ್ ಕೂಡ ನೋಡಿದ್ವಿ. ಬಟ್ ಒಂದು ವ್ಯಕ್ತಿ ಬಗ್ಗೆ ಹುಬ್ಳಿ ಲೆಗಲ್ ಮಾತಾಡಬೇಕು ಅಂದ್ರೆ ಅದು ಮೈಸೂರು ವಾರಿಯರ್ಸ್ನ ರಿತೇಶ್ ಭಟ್ಕಲ್. ಔಟ್ಸ್ಟ್ಯಾಂಡಿಂಗ್ ಬ್ಯಾಕ್ ಟು ಬ್ಯಾಕ್ 50s, ಬಾಲ್ ಅಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್. ಮೈಸೂರು ವಾರಿಯರ್ಸ್ ಇವತ್ತು ಟಾಪ್ 4 ಅಲ್ಲಿ ಕ್ವಾಲಿಫೈ ಆಗಿ ಒಂದು ಚಾನ್ಸ್ ಕೊಟ್ಟಿರೋದು ಅಂದ್ರೆ ರಿತೇಶ್ ಭಟ್ಕಲ್. ಅದಲ್ಲದೆ ಲವೀಶ್ ಕೌಶಲ್, ಅರವಿಂದ್ ರಾಯ್, ಹಾರ್ದಿಕ್ ರಾಜ್ ಮತ್ತೆ ಶಿಖರ್ ಶೆಟ್ಟಿ, ಶ್ರೀಶಾ ಇವರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಈ ಒಂದು ಫೈನಲ್ಸ್ ಯಾವ್ದು ನಡೆಯುತ್ತೋ ಜುಲೈ 12 ಇಲ್ಲಿ ಚಿನ್ನಸ್ವಾಮಿಲಿ, ಅದ ನಂತರ ಕಾನ್ಫರೆನ್ಸಿವ್ ಆಗಿ ಒಂದು ನಾವು ರೌಂಡ್ ಅಪ್ ಮಾಡೋಣ. ಸಮಯ ಇರೋದಕ್ಕೆ ಕಡಿಮೆ, ಕೇವಲ ಒಂದು 3/4 ಗಂಟೆ ಕಾಲದಲ್ಲಿ ಇಲ್ಲಿ ಮೊದಲನೇ ಪಂದ್ಯ ಶುರು ಆಗತ್ತೆ. ಡಬಲ್ ಹೆಡರ್ ಇವತ್ತು 2 ಗಂಟೆಗೆ ಬೆಂಗಳೂರು ಬ್ಲಾಸ್ಟರ್ಸ್ ಹಾಗೂ ಮೈಸೂರು ವಾರಿಯರ್ಸ್. ಬ್ಲಾಸ್ಟರ್ಸ್ ಯಾವುದೇ ಒಂದು ಚಾನ್ಸ್ ಇಲ್ಲ, ನಾವು ಮೊದಲನೇ ಸ್ಥಾನ ಬಿಟ್ಕೊಡಲ್ಲ ಅಂತ ಕೂತಿದ್ದಾರೆ. ಮೈಸೂರು ವಾರಿಯರ್ಸ್ಗೆ ಮಸ್ಟ್ ವಿನ್ ಗೇಮ್ ಉಳ್ಕೊಳ್ಳಕ್ಕೆ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಅಂಡ್ ಇದು ಮಹಾರಾಜ ಟ್ರೋಫಿ ಆದ್ರೆ ಐರ್ಲೆಂಡ್ ಅಲ್ಲಿ 2 ಸೋಲು, 2-0 ಮೊದಲನೇ ಬಾರಿಗೆ ಐರ್ಲೆಂಡ್ ಮೇಲೆ ಆಡಿ ಸೋತಿದ್ದು ಒಂದು ದುಃಖ ಇತ್ತು. ಅಂದ್ರೆ ಅಲ್ಲಿಂದ ಇಂಗ್ಲೆಂಡ್ಗೆ ಮರಳ್ತೀವಿ. ಇಂಗ್ಲೆಂಡ್ ಅಲ್ಲಿ ಮೊದಲನೇ ಮ್ಯಾಚ್ ವಾಶ್ ಔಟ್ ಆಗಿ ಯಾವುದೇ ರಿಸಲ್ಟ್ ಬರಲಿಲ್ಲ. ಬಟ್ ನೆನ್ನೆ ನಡೆದಂತ ಪಂದ್ಯದಲ್ಲಿ ಒಳ್ಳೆ ಒಂದು ಮೊತ್ತ ಹಾಕಿದ್ರು ಕೂಡ ಭಾರತ ಅದನ್ನ ಡಿಫೆಂಡ್ ಮಾಡಕ್ ಆಗಲಿಲ್ಲ. ಜೇಕಬ್ ಬೆಥಲ್ ಒಂದು ಔಟ್ಸ್ಟ್ಯಾಂಡಿಂಗ್ ನಾಕ್. ಒಂದು ಓವರ್ ಬಗ್ಗೆ ಮಾತಾಡ್ಲೇಬೇಕು. ಎಲ್ಲಿ ರವಿ ಬಿಷ್ಣಾಯ್ ನೋ ಬಾಲ್ಸ್ ಮಾಡಿ ಆ ಫ್ರೀ ಹಿಟ್ ಬಂತು. 29 ರನ್ ಆ ಒಂದು ಓವರ್ ಅಲ್ಲಿ ಕಂಪ್ಲೀಟ್ ಆಗಿ ಮ್ಯಾಚ್ ನ ಇಂಗ್ಲೆಂಡ್ ಕಡೆಗೆ ತಗೊಂಡು ಹೊರಟೋಯ್ತು. ಸೊ ಸೀರೀಸ್ ಓಪನ್ ಇವಾಗ ಇಂಗ್ಲೆಂಡ್ 1-0 ಹೈಡ್ ಅಲ್ಲಿ ಇದ್ದಾರೆ. ಇನ್ನ 3 ಮ್ಯಾಚ್ ಇದೆ. ಅಂಡ್ ನಿನ್ನೆ ನಡೆದಂತ ಅತಿ ಒಂದು ದೊಡ್ಡ ವಿಷಯ ಅಂದ್ರೆ ಯಂಗೆಸ್ಟ್ ಇಂಡಿಯನ್ ಟು ಮೇಕ್ ಇಸ್ ಡೆಬ್ಯೂ ಇನ್ ಇಂಟರ್ನ್ಯಾಷನಲ್. ಕೇವಲ 15 ವಯಸ್ಸು 99 ದಿನಗಳಲ್ಲಿ ಸಚಿನ್ ತೆಂಡೂಲ್ಕರ್ ಅವರ 37 ವರ್ಷ ಹಿಂದೆ ನಡೆದಂತ ಆ ಒಂದು ದಾಖಲೆನ ಮುರಿದು ಅವರು T20 ಸರಣಿಯಲ್ಲಿ ಡೆಬ್ಯೂ ಮಾಡ್ತಾರೆ. ಅಂಡ್ IPL ಅಲ್ಲಿ ಆಲ್ರೆಡಿ ನೋಡಿದ್ವಿ ನಾವು. ಎಲ್ಲ ಚಿಕ್ಕವರು ವಯಸ್ಸಾದವರು ಕೂಡ ಅವರು ರಿಮೋಟ್ ಟಿವಿ ಕೈ ತಗೊಂಡ್ರೆ ವೈಭವ್ ಸೂರ್ಯವಂಶಿ ನೋಡ್ಬೇಕು ಅಂತ ಕೂತಿದ್ರು. ನೆನೆ ಕೂಡ ಒಂದು ಝಲಕ್ ತೋರಿಸಿದ್ರು. ಸಾಕಷ್ಟು ಸಮಯ ಇದೆ ಈ ಯುವ ಪುಟಾಣಿ ಬಾಲಕನಿಗೆ ಅವನ ಕ್ಷಮತೆ ತೋರ್ಸಕ್ಕೆ. ಸೊ ಅದು ಕೂಡ ಇನ್ನ 3 ಮ್ಯಾಚ್ ಉಳಿದಿದೆ. ಅದರ ನಂತರ ಇವತ್ತು ಲಾರ್ಡ್ಸ್ ಅಲ್ಲಿ ಆಲ್ ಇಂಪಾರ್ಟೆಂಟ್ T20 ವಿಮೆನ್ ಫೈನಲ್ಸ್. ಮತ್ತೊಮ್ಮೆ 8ನೇ ಬಾರಿ ಆಸ್ಟ್ರೇಲಿಯಾ ಈ ಫೈನಲ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಆಲ್ ರೌಂಡ್ ತಂಡ. ಫೀಬಿ ಲಿಚ್ಫೀಲ್ಡ್ ಅವರಿಗೆ ಕಡೆ 2 ತಂಡಗಳಲ್ಲಿ ಅವ್ರ ಅವೈಲಬಿಲಿಟಿ ಇರೋದ್ರಿಂದ ಇನ್ನ ಸ್ಟ್ರೆಂಥನ್ ಆಗಿದೆ. ಅಂಡ್ ಅವ್ರು ಎದುರಿಸ್ತಾ ಇರೋದು ಹೋಸ್ಟ್ ನೇಷನ್ ಇಂಗ್ಲೆಂಡ್ ನ. ಅಂಡ್ ಯಾವ ತರ ಫೈನಲ್ ಲೀಗ್ ಗೇಮ್ 27,000 ಜನ ನೋಡಿದ್ರು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ, ಅದೇ ತರ ಲಾರ್ಡ್ಸ್ ಅಲ್ಲಿ ಇವತ್ತು ಒಂದು ಕ್ರೌಡ್ ನ ನೋಡೋ ಸಾಧ್ಯತೆ ಇದೆ. ಅಂದ್ರೆ ವಿಮೆನ್ ಕ್ರಿಕೆಟ್ಗೆ ಅಂತ ಸೆಪರೇಟ್ ಆಗಿ ಅವ್ರ ಒಂದು ಫ್ಯಾನ್ ಫಾಲೋಯಿಂಗು, ಆ ಕ್ರೌಡ್ಸ್ ಕ್ರಿಕೆಟ್ ನೋಡಕ್ ಬರ್ತಾ ಇದೆ. ಸೊ ಜನ ಲೇಟ್ ನೈಟ್ ಆ ಮ್ಯಾಚ್ ಕೂಡ ವೀಕ್ಷಿಸಬಹುದು. ಅಂಡ್ ಓವರ್ ಆಲ್ ಒಂದು ಬೊಂಬಾಟ್ ಸಂಡೇ. ಒಂದ್ ಕಡೆ ಡಬಲ್ ಹೆಡರ್ ಮಹಾರಾಜ ಟ್ರೋಫಿ,
ಅದ ನಂತರ ಇವತ್ತು ಆಲ್ ಇಂಪಾರ್ಟೆಂಟ್ ವರ್ಲ್ಡ್ ಕಪ್ ಫೈನಲ್. ಸೊ ಇದ್ರ ಬಗ್ಗೆ ಇನ್ನ ನಾವು ಹೆಚ್ಚು ಮಾತಾಡಕ್ಕೆ ನಾಳೆ ತಿರುಗಿ ಭೇಟಿ ಆಗೋಣ, ಎಸ್ಪೆಷಲಿ ವರ್ಲ್ಡ್ ಕಪ್ ಫೈನಲ್ ಬಗ್ಗೆ. ಅಂಡ್ ಇನ್ನ ಇದೆ, ಇಂಡಿಯಾ ಅಲೈವ್ ಆಗಿದ್ದಾರೆ T20 ಈ ಸರಣಿಲಿ. ಏನೇನ್ ನಡೆಯುತ್ತೆ ನೋಡ್ತಾ ಇರೋಣ. ಸೊ ಶಾರ್ಟ್ ಆಗಿದ್ರು ಈ ವಿಡಿಯೋ. ವಾಪಸ್ ಕಾನ್ಫರೆನ್ಸಿವ್ ಆಗಿ ಈ ಒಂದು ಮಹಾರಾಜ ಟ್ರಾಫಿ ನಾವು ರಿವ್ಯೂ ಮಾಡೋಣ 13ನೇ ತಾರೀಕು. ಸೊ ನಮ್ಮ ಚಾನಲ್ ನೋಡ್ತಾ ಇರಿ ಅಂಡ್ ಫಾಲೋ ಮಾಡ್ತಾ ಇರಿ. ಯಾರು ಮಾಡಿಲ್ವೋ ಕ್ಲಿಕ್ ಬಟನ್ ಅಮುಕಿ. ಬರೀ ಲೈಕ್ ಮಾತ್ರ ಅಲ್ಲ, ಶೇರ್ ಮಾಡಿ. ಬೇಗ ಸಿಗೋಣ ಆ ಕಡೆ. ಧನ್ಯವಾದ.